ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕಾ ಚಾನೆಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನೀವು ನನ್ನ ಚಾನೆಲ್ಗೆ ಹೊಸಬರಾದ್ರೆ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈಗಾಗಿದೆ ಬೆಳಿಗ್ಗೆ 7 ಗಂಟೆ. ನಾನಿಲ್ಲಿ ದೋಸೆಯನ್ನ ಮಾಡ್ತಾ ಇದ್ದೇನೆ. ವಾರದಲ್ಲಿ ಒಂದು 3 ದಿನ ನಾನು ದೋಸೆನೆ ಮಾಡ್ಕೋತೇನೆ, ಯಾಕೆಂದ್ರೆ ತುಂಬಾ ಸುಲಭ ಆಗತ್ತೆ ಅಲ್ವಾ ದೋಸೆಯನ್ನು ಮಾಡೋದ್ರಿಂದ. ಮೊದಲನೇ ದಿನನೇ ಹಿಟ್ಟನ್ನ ರುಬ್ಬಿಟ್ಕೊಂಡ್ರಾಯ್ತು, ಬೆಳಿಗ್ಗೆ ದೋಸೆ ಬೇಗ ಬೇಗ ಮಾಡಬಹುದು. ಚಪಾತಿ ಎಲ್ಲ ಸ್ವಲ್ಪ ಆಡಂಬರದ ಕೆಲಸ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ವಾರದಲ್ಲಿ 3 ದಿನ ದೋಸೆಯನ್ನು ಮಾಡ್ತೀವಿ. ಉದ್ದಿನ ದೋಸೆಯನ್ನು ಮಾಡಿದ್ದೆ ನಾನು ಇವತ್ತು ದೋಸೆ ಜೊತೆ ಬದನೆಕಾಯಿ ಪಲ್ಯ ಮತ್ತೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದ್ದೆ. ಹಾಗೆ ಸ್ನೇಹಿತರೆ, ಮನೆ ಕೆಲಸನೆಲ್ಲ ಮುಗಿಸಿ ನಾನೀಗ ತೋಟಕ್ಕೆ ಬಂದಿದ್ದೇನೆ. ನೋಡಿ ಎಷ್ಟೊಂದು ಅಣಬೆಗಳು ಹಾಳಾಗ್ಬಿಟ್ಟಿವೆ ಅಂತೇಳಿ. ಎಷ್ಟು ಚೆನ್ನಾಗಿತ್ತು. ಈ ಅಣಬೆಗಳೆಲ್ಲ ಸಿಕ್ಕಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಯಾರಿಗಾದ್ರೂ ಕೊಡ್ತಿದ್ದೆ. ಯಾಕೆಂದ್ರೆ ನಾವು ಅಣಬೆ ಅಂತ ತಿನ್ನಲ್ಲ ಸ್ನೇಹಿತರೆ. ತುಂಬಾ ಅಣಬೆಗಳು ಎದ್ದಿದ್ವು. ನಿನ್ನೆ ನೋಡ್ಲೇ ಇಲ್ಲ ನಾವು. ನಿನ್ನೆ ನೋಡಿದ್ರೆ ಇದು ಯಾರಿಗಾದ್ರೂ ಉಪಯೋಗ ಬರ್ತಿತ್ತು, ಯಾರಾದ್ರೂ ಅಡಿಗೆ ಮಾಡಿ ತಿಂತಿದ್ರು. ಇವತ್ತಾಯ್ತು ನಾವು ನೋಡಿರೋದು. ಸುಮ್ಮನೆ ವೇಸ್ಟ್ ಆಯ್ತು ಸ್ನೇಹಿತರೆ. ಒಂದು ಕಾಡು ಮಲ್ಲಿಗೆ ತರ ಯಾರ ಉಪಯೋಗಕ್ಕೂ ಸಿಗದೇನೆ ಎಲ್ಲವೂ ಹಾಳಾಗ್ತಾ ಇದೆ. ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ. ಹಸಿರು ಸಿರಿಯ ಮಧ್ಯೆ ಬಿಳಿ ಅಣಬೆಗಳು ಹೂವಿನ ತರ ಅರಳ್ಕೊಂಡಿವೆ. ತುಂಬಾ ಚೆನ್ನಾಗಿತ್ತು ಈ ಒಂದು ವಾತಾವರಣ ನೋಡೋದಕ್ಕೆ. ನಿಮ್ಗೂ ಈ ಒಂದು ದೃಶ್ಯ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಸುಮಾರು ಒಂದು 200-300 ಅಣಬೆಗಳು ಎದ್ದಿದ್ವು. ಇವೆಲ್ಲವೂ ಮೊಗ್ಗಿದ್ದಾಗ ಮಾತ್ರ ಉಪಯೋಗಿಸ್ತಾರಂತೆ. ಹೂವಾದ್ಮೇಲೆ ಇದಕ್ಕೆ ಹುಳುಗಳಾಗತ್ತೆ ಅಂತ ಹೇಳಿ ಯಾರು ಉಪಯೋಗಿಸಲ್ಲ. ಒಂದು ಕಾಡು ಮಲ್ಲಿಗೆ ತರನೇ ಎಲ್ಲವೂ ಹಾಳಾಗ್ತಾ ಇದೆ ಇಲ್ಲಿ. ಹಾಗೆ ನೋಡಿ, ಈ ಅಣಬೆನ ಯಾರು ತಿನ್ನಲ್ಲ ಸ್ನೇಹಿತರೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಜೋಡಿಸಿಟ್ಟೆ. ಹಾಗೆ ಸ್ನೇಹಿತರೆ, ನಾನು ನಿನ್ನೆ ಇಲ್ಲಿ ಪಾರ್ಥೇನಿಯಂ ಗಿಡನೆಲ್ಲ ಕಿತ್ತಿಟ್ಟಿದೆ. ಆವಾಗ ಕೀಳ್ತಾ ಇರ್ಬೇಕಾದ್ರೆ ನಂಗೆ ಈ ತೆಂಗಿನ ಗಿಡದ ಒಳಗೆ ಒಂದು ಕೀಟ ಹೋಗಿರೋದು ಕಾಣಿಸ್ತು. ಅದು ಹಾಗೆ ಉಳಿದು ಬಿಟ್ರೆ ಆ ತೆಂಗಿನ ಗಿಡನೇ ಸಾಯಿಸಿಬಿಡತ್ತೆ. ಅದಕ್ಕೋಸ್ಕರ ಇವತ್ತು ಅದಕ್ಕೇನಾದ್ರೂ ಒಂದು ಪರಿಹಾರನ ಮಾಡೋಣ ಅಂತ ಹೇಳಿ ಬಂದಿದ್ದೇನೆ. ತೆಂಗಿನ ಗಿಡದ ಅಥವಾ ತೆಂಗಿನ ಮರದ ಒಂದು ದೊಡ್ಡ ಬಾಧೆ ಅಂದ್ರೆ ತುಂಬೆ ಹುಳುಗಳು ಸ್ನೇಹಿತರೆ. ತುಂಬೆ ಹುಳುಗಳು ಇದ್ರೊಳಗೆ ಮನೆ ಮಾಡ್ಕೊಂಡು ಇದರ ಚಿಗುರನ್ನೆಲ್ಲ ತಿಂದ್ಬಿಡುತ್ತೆ. ಆವಾಗ ಚಿಗುರು ಬರದೇ ಇದ್ರೆ ಗಿಡ ಬೆಳವಣಿಗೆನೇ ಆಗೋದಿಲ್ಲ. ಗಿಡ ಹಾಗೆ ಕೊನೆಗೆ ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇದನ್ನ ಸ್ವಚ್ಛ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ದೊಡ್ಡದಾದಂತಹ ಒಂದು ಮನೆಯನ್ನ ಮಾಡ್ಕೊಂಡಿದೆ ತೆಂಗಿನ ಗಿಡದ ಒಳಗಡೆ ಅಂತ ಹೇಳಿ ತುಂಬೆ. ನೋಡಿ ತೆಂಗಿನ ಚಿಗುರನ್ನ ಯಾವ ತರ ತಿಂದಿದೆ ತುಂಬೆ ಹುಳ ಅಂತೇಳಿ. ಈ ತರ ತಿಂದು ಆಮೇಲೆ ಗಿಡವನ್ನೇ ಸಾಯಿಸ್ಬಿಡತ್ತೆ ಅದು. ನಾನಿಲ್ಲಿ ಗಟ್ಟಿ ಉಪ್ಪನ್ನ ಅಂದ್ರೆ ಕಪ್ಪು ಉಪ್ಪನ್ನ ತಗೊಂಡಿದ್ದೇನೆ. ಕಪ್ಪು ಉಪ್ಪನ್ನ ತಗೊಂಡು ಅದರ ಮನೆಗೆ ತುಂಬೆಯ ಮನೆಯ ಒಳಗೆ ಹಾಕ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ತುಂಬೆ ಆಮೇಲೆ ಹೊರಗಡೆ ಬರುತ್ತೆ ಅಥವಾ ಸತ್ತೋಗುತ್ತೆ. ನೋಡೋಣ ಏನಾಗತ್ತೆ ಅಂತ. ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ನೋಡ್ಬೇಕು. ಇಲ್ಲ ಅಂದ್ರೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಅಲ್ವಾ, ತುಂಬೆ ಸತ್ತೋಯ್ತೋ ಇದೆಯೋ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಗಿಡಗಳಿಗೆಲ್ಲ ಉಪ್ಪನ್ನ ಹಾಕಿದ್ದೇನೆ. ತಕ್ಷಣಕ್ಕೆ ತುಂಬೆ ಹೊರಗೆ ಬೀಳಲ್ಲ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ನೋಡಿ ಸ್ನೇಹಿತರೆ, ಕರಗಲಕಾಯಿ ಎಲ್ಲ ಹಣ್ಣಾಗಿ ಬೀಳ್ತಾ ಇದೆ. ಮಳೆಗಾಲ ಅಲ್ವಾ, ಬೇಗ ಹಣ್ಣಾಗತ್ತೆ. ತುಂಬಾ ಕರಗಲಕಾಯಿ ಆಗಿತ್ತು. ನಮ್ಮ ಕಡೆ ನಾವು ಇದಕ್ಕೆ ಕರಗಲಕಾಯಿ ಅಂತ ಹೇಳ್ತೀವಿ, ನಿಮ್ ಕಡೆ ಏನಂತಾರೋ ಗೊತ್ತಿಲ್ಲ. ಬೇಸಿಗೆಗಾಲ ಆಗಿದ್ರೆ ಒಣಗಿಸಿ ಇಡಬಹುದಾಗಿತ್ತು, ಏನಕ್ಕಾದ್ರೂ ಉಪಯೋಗಿಸಬಹುದಿತ್ತು. ದೇವರ ಪಾತ್ರೆಯನ್ನು ತೊಳಿಬಹುದು, ಹುಳಿಯ ಪುಡಿಯ ಬದಲಾಗಿ ಇದನ್ನು ಉಪಯೋಗಿಸ್ಕೋಬಹುದಿತ್ತು. ಆದ್ರೆ ಮಳೆಗಾಲ ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹಾಳಾಗಿ ಹೋಗುತ್ತೆ. ಪದಾರ್ಥಗಳನ್ನ ಮಾಡಬಹುದು ಅಷ್ಟೇ, ಒಣಗಿಸಿ ಇಡೋದು ಸಂಸ್ಕರಿಸಿ ಇಡೋದಕ್ಕೆ ಆಗೋದಿಲ್ಲ. ನಾನಿಲ್ಲಿ ಒಂದಷ್ಟು ಕರಗಲಕಾಯಿಯನ್ನು ತಗೊಂಡಿದ್ದೇನೆ. ಇವತ್ತೇನಾದ್ರೂ ಪದಾರ್ಥ ಮಾಡೋಣ ಅದರಲ್ಲಿ ಅಂತ ಹೇಳಿ. ನೋಡಿ ಎಲ್ಲವೂ ಹಣ್ಣಾಗಿದೆ. ಒಂದಷ್ಟು ಕಾಯಿ ಇದೆ, ಅದನ್ನೇ ಕೊಯ್ಕೊಂಡು ಹೋಗ್ತೀನಿ ನಾನು ಇವತ್ತು. ಇನ್ನು ಜಾಸ್ತಿ ದಿನ ಬಿಟ್ರೆ ಇದು ಹಣ್ಣಾಗ್ಬಿಡುತ್ತೆ, ಆಮೇಲೆ ನಂಗೆ ಸಿಗಲ್ಲ. ಚಟ್ನಿನ ಮಾಡ್ತೇವೆ ನಾವು, ಅಥವಾ ಸಾಂಬಾರನ್ನು ಮಾಡ್ತೇವೆ, ಹಸಿಯನ್ನು ಮಾಡ್ತೇವೆ, ತಂಬ್ಳಿನ ಮಾಡ್ತೇವೆ. ಈ ತರ ಏನಾದ್ರೂ ಅಡಿಗೆನ ಮಾಡ್ತೇವೆ. ಇದ್ರ ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ. ಕರಗಲಕಾಯಿಗೆ ಕಫವನ್ನ ಕರಗಿಸುವಂತಹ ಒಂದು ಗುಣ ಇದೆ. ಹಳ್ಳಿಯ ತರಕಾರಿ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ತುಂಬಾ ಒಳ್ಳೆಯದು ಇರುವಂತಹ ಒಂದು ತರಕಾರಿಯನ್ನ, ಯಾವುದೇ ಒಂದು ಕೆಮಿಕಲ್ಸ್ ಅನ್ನ ಹಾಕದೆ ಬೆಳೆಯುವಂತಹ ಒಂದು ತರಕಾರಿ ಅಲ್ವಾ ಇದು. ಇದನ್ನ ಉಪಯೋಗಿಸ್ಕೊಳ್ಳೋಣ ನಾವು ಕೂಡ ಅಲ್ವಾ ಸ್ನೇಹಿತರೆ. ನಾನಿವತ್ತು ಕರಗಲಕಾಯಿಯ ಸಾಂಬಾರನ್ನ ಮಾಡುವಂತಹ ವಿಧಾನದ ವಿಡಿಯೋವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಕರಗಲಕಾಯಿಯನ್ನ ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಅದರ ಧಾರೆಯನ್ನ ತೆಗೆದು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ.
ಹಾಗೆ ಕುದಿಯುತ್ತಿರುವಂತಹ ನೀರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಿಹಿಗೆ ಬೆಲ್ಲವನ್ನು ಹಾಕಿ ಬೇಯಿಸ್ಕೊತಾ ಇದ್ದೇನೆ. ಯಾಕೆಂದ್ರೆ ಅದರ ಹೋಳುಗಳು ಸ್ವಲ್ಪ ಸಿಹಿ ಸಿಹಿಯಾಗಿರ್ಲಿ, ಸಪ್ಪೆ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಸಾಂಬಾರಿಗೆ ಹುರಿಯೋದಕ್ಕೆ ನಾನಿಲ್ಲಿ 2-3 ಚಮಚ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಹಾಗೆ ಒಣಮೆಣಸು, ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸನ್ನ ಬೇಸಿಗೆಯಲ್ಲೇ ತಂದು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ. ತುಂಬಾ ಗರ್ಗರಿಯಾಗಿದೆ ನೋಡಿ. ಗರ್ಗರಿ ಆಗಿರೋದ್ರಿಂದ ಬೇಗ ಹುರಿಬಹುದು, ರುಚಿ ಚೆನ್ನಾಗಿರುತ್ತೆ. ಹಾಗೆ 1 ಚಮಚ ಹೆಸರು ಬೇಳೆಯನ್ನ ತಗೊಂಡಿದ್ದೇನೆ. ಹೆಸರು ಬೇಳೆಯನ್ನ ಹುರಿಯೋದಕ್ಕೆ ಹಾಕ್ತಾ ಇದ್ದೇನೆ, ನಾನು ಮೊದಲೇ ಬೇಯಿಸ್ಕೊಂಡಿಲ್ಲ. ಆವಾಗ ಈ ತರ ಹೆಸರು ಬೇಳೆನ ಹುರಿದು ಸಾಂಬಾರನ್ನ ಮಾಡೋದು ಕೂಡ ತುಂಬಾ ರುಚಿಯಾಗಿರುತ್ತೆ. ಪ್ರತಿ ಬಾರಿ ಕೂಡ ಬೇಯಿಸಿ ಮಾಡೋದಕ್ಕೆ ಆಗಲ್ಲ ಅಲ್ವಾ, ಅಂದ್ರೆ ಟೈಮಿನ ಅಭಾವ ಇದ್ರೆ ಈ ತರ ಹುರಿದು ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಹೆಸರು ಬೇಳೆಯ ಪರಿಮಳ, ಹುರಿದಾಗಿನ ಹೆಸರು ಬೇಳೆಯ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ನಾನಿಲ್ಲಿ 3/4 ಚಮಚ ಧನಿಯಾವನ್ನು ಹಾಕಿದ್ದೇನೆ. ಆಮೇಲೆ ಜೀರಿಗೆನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಅರಿಶಿಣವನ್ನು ಹಾಕಿ ಹುರಿತಾ ಇದ್ದೇನೆ. ಹಾಗೆ ಕೊನೆಯದಾಗಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಕರಿಬೇವಿನ ಸೊಪ್ಪನ್ನ ಸಾಂಬಾರಿಗೆ ಹುರಿಬೇಕಿದ್ರೆ ಹಾಕಿದ್ರು ಕೂಡ ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಲ್ವಾ. ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ಎಲ್ಲದಕ್ಕೂ ಹುರಿಬೇಕಿದ್ರೆ ಹಾಕ್ತೇನೆ, ನುಣ್ಣಗಾಗ್ಬಿಡುತ್ತೆ ರುಬ್ಬೇಕಿದ್ರೆ ಅಂತ ಹೇಳಿ. ಹಾಗೆ ನಾನಿಲ್ಲಿ ಬೇಯ್ತಾ ಇರುವಂತಹ ಹೋಳುಗಳಿಗೆ ಇಂಗಿನ ಸಣ್ಣ ತುಣುಕನ್ನ ಹಾಕಿದ್ದೇನೆ. ಯಾಕೆಂದ್ರೆ ಹೋಳುಗಳು ಕೂಡ ಇಂಗಿನ ಪರಿಮಳ ಆಗಲಿ ಅಂತೇಳಿ. ಹುರಿಬೇಕಿದ್ರೆ ಹಾಕಿದ್ರೆ ತುಂಬಾ ದೊಡ್ಡ ತುಣುಕನ್ನ ಹಾಕ್ಬೇಕಾಗತ್ತೆ. ಇಂಗು ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ ಆರೋಗ್ಯಕ್ಕೆ, ಅದಕ್ಕೋಸ್ಕರ ಹಸಿಯಾದಂತಹ ಇಂಗನ್ನ ಬೇಯ್ತಾ ಇರುವಂತಹ ಹೋಳುಗಳಿಗೆ ಹಾಕಿದ್ದೇನೆ. ಹಾಗೆ 1 ಕಪ್ ತೆಂಗಿನ ತುರಿಯ ಜೊತೆ ಹುರಿದಿಟ್ಕೊಂಡಂತಹ ಎಲ್ಲ ಸಾಂಬಾರನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ. ತುಂಬಾ ನುಣುಪಾಗಿ ರುಬ್ಕೋಬೇಕು, ಇದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬೇಯಿಸಿಟ್ಕೊಂಡಂತಹ ಹೋಳುಗಳಿಗೆ ಸಾಂಬಾರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ತಾ ಇದ್ದೇನೆ. ಈಗ ಮತ್ತೊಂದು ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲವನ್ನ ಸೇರಿಸ್ತಾ ಇದ್ದೇನೆ. ಯಾಕೆಂದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಹುಳಿಗೇನು ಹಾಕಿಲ್ಲ, ಯಾಕೆಂದ್ರೆ ಕರಗಲಕಾಯಿನೇ ಹುಳಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಹಾಗೆ ಕೊನೆಯದಾಗಿ ನಾನಿಲ್ಲಿ ಕರಿಬೇವಿನ ಅಂಕಲನ್ನ ಹಾಕ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷಗಳ ಕಾಲ ಹಾಗೆ ಇಟ್ಟು ಅದನ್ನ ತೆಗಿಬೇಕಾಗತ್ತೆ. ಈ ಮಳೆಗಾಲದ ವಾತಾವರಣಕ್ಕೆ ಇದೊಂದು ಉತ್ತಮವಾದಂತಹ ರೆಸಿಪಿ. ಯಾಕೆಂದ್ರೆ ಕರಗಲಕಾಯಿಯಲ್ಲಿ ಕಫವನ್ನು ಕರಗಿಸುವಂತಹ ಗುಣ ಇದೆ. ತುಂಬಾ ರುಚಿಯಾಗಿರುತ್ತೆ ಕೂಡ. ಕರಗಲಕಾಯಿನೂ ಈಗ ಒಂದು ಬೆಳೆಯುವ ಸಮಯ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ನೀವು ಮಾಡ್ಕೊಂಡು ತಿನ್ನಿ. ಹುಳಿ, ಸಿಹಿ, ಖಾರ, ಉಪ್ಪು ಎಲ್ಲವೂ ಸಮ ಪ್ರಮಾಣದಲ್ಲಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಹೀಗಿತ್ತು ನನ್ನ ಇವತ್ತಿನ ದಿನ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.